ಅಪ್ಪನಿ ಮಾತಾಡಿ ಪುರುಸೋತಿಲ್ಲ, ಅಮ್ಮನಿ ಮಾತಾಡಿ ಪುರುಸೋತಿಲ್ಲ. ಮಗು ಡಿಪ್ರೆಷನ್ಗೆ ಹೋಗ್ತಾ ಇದೆ. ಅಪ್ಪನಿಗೆ ಕೆಲಸದ ಒತ್ತಡ ಇದೆ, ಅಮ್ಮನಿಗೆ ಕ್ಲಬ್ಗಳ ಒತ್ತಡ ಇದೆ. ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಆಯಾಗಳು ಇರ್ತಾರೆ, ಅವರಿಗೆ ಲ್ಯಾಂಗ್ವೇಜ್ ಬರೋದಿಲ್ಲ, ಭಾವನೆಗಳು ಗೊತ್ತಿರೋದಿಲ್ಲ. ಈ ಮಕ್ಕಳು ಇವತ್ತು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ, ಹೊರಗಿಂದ ನೋಡಿದಾಗ ಆರೋಗ್ಯಪೂರ್ಣವಾಗಿರ್ತಾರೆ, ಹೊರಗಿಂದ ನೋಡಿದಾಗ ಹೆಲ್ದಿ ಆಗಿರ್ತಾರೆ, ನಗುತ್ತಾ ಇರ್ತಾರೆ, ಒಳಗೆ 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 ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಸರ್, ಯೋಚನೆ ಮಾಡಿ. ನಿಜವಾಗಿ ನಡೆದ ಒಂದು ಘಟನೆ ಹೇಳಬೇಕು. ನಾನು ಎಲ್ಲ ಕಡೆ ಹೇಳ್ತೇನೆ, ಇಲ್ಲಿ ಮತ್ತೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸುಮಾರು 20 ವರ್ಷಗಳ ಹಿಂದೆ ಮೊಬೈಲ್ ಫೋನ್ನ ಕಾಲ ಅಲ್ಲ, ಅದು ಲ್ಯಾಂಡ್ ಫೋನ್ನ ಕಾಲ. 2001-2 ನಮ್ಮ ಹತ್ರ ಯಾರ ಹತ್ರ ಮೊಬೈಲ್ ಫೋನ್ ಇರಲಿಲ್ಲ. ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಹೊರಗಡೆ ಒಂದು ಕಾಯಿನ್ ಬಾಕ್ಸ್ ಇತ್ತು. ಆ ಕಾಯಿನ್ ಬಾಕ್ಸ್ನ ಒಳಗೆ ನಿಮಗೆ ಗೊತ್ತಿದೆ ಗೊತ್ತಿಲ್ಲ ನಂಗೆ, ದುಡ್ಡು ಹಾಕಿ ಮಾತಾಡ್ಲಿಕ್ಕೆ ಆಗ್ತದೆ. ₹1 ಕಾಯಿನ್ ಹಾಕಿದ್ರೆ 1 ನಿಮಿಷ ಮಾತಾಡ್ಬೋದು, ₹2 ಹಾಕಿದ್ರೆ ಪ್ರದೀಪ್ 2 ನಿಮಿಷ ಮಾತಾಡ್ಬೋದು. ಎಷ್ಟು ಬೇಕಾದ್ರೂ ಮಾತಾಡ್ಲಿಕ್ಕಾಗತ್ತೆ. ಕಾಯಿನ್ ಟನ್ ಸೌಂಡ್ ಕೇಳ್ತಾ ಇದೆ. ನಾನು ಹೊರಗೆ ನಿಂತು ಮಾತನ್ನ ಕೇಳ್ತಾ ಇದ್ದೆ. ಆ ಕಾಯಿನ್ ಬಾಕ್ಸ್ ನ ಒಳಗಡೆ 18 ವರ್ಷದವಳು ಹುಡುಗಿ ನಿಂತ್ಕೊಂಡು ಮಾತಾಡ್ತಾ ಇದ್ಲು. ನನಗೆ ಅವಳ ಮುಖ ಕಾಣಿಸ್ತಾ ಇಲ್ಲ, ಇಡೀ ಕ್ಲೋಸ್ ಇದೆ, ಕಬ್ಬಿಣದ ಪೆಟ್ಟಿಗೆ. ಬಟ್ ಆ ಕಾಯಿನ್ ಬಿದ್ದ ಸೌಂಡ್ ಕೇಳ್ತಾ ಇದೆ, ಅವಳ ಮಾತು ಕೇಳ್ತಾ ಇದೆ. 20 ನಿಮಿಷ ಮಾತಾಡಿದ್ಲು, 20 ಕಾಯಿನ್ ಬಿದ್ದ ಸೌಂಡ್ ನಂಗೆ ಕೇಳ್ತಾ ಇದೆ. ಪ್ರತಿ ಮಾತಿನ ಮಧ್ಯೆ ಅವಳು ಅಳ್ತಾ ಇದ್ದಾಳೆ. ಒಂದು ಮಾತು ಹೇಳ್ತಾಳೆ, ಸಂದೀಪ್, ನನ್ಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಹುಡುಗ, ನನ್ನ ಬಿಟ್ಟು ಹೋಗ್ಬೇಡ, ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಅವಳು ಈ ಮಾತನ್ನ ರಿಪೀಟ್ ಮಾಡ್ತಾ 20 ನಿಮಿಷ ಮಾತಾಡಿ ಫೋನ್ ಇಟ್ಲು. ಹೊರಗೆ ಬಂದ್ಲು, ನನ್ನ ನೋಡಿ ಬೆಚ್ಚಿ ಬಿದ್ಲು. ಯಾಕಂದ್ರೆ ಅವಳಿಗೆ ನನ್ನ ಪರಿಚಯ ಇತ್ತು, ನನ್ಗೆ ಅವಳ ಅಪ್ಪನ ಪರಿಚಯ ಇತ್ತು. ಹಳೆ ಕಟ್ಟೆ ಹುಡುಗಿ. ಇನ್ನು ಸರ್ ಚಾಡಿ ಹೇಳ್ತಾರೆ. ಇಲ್ಲ ಮಗ, ಚಾಡಿ ಹೇಳೋದಿಲ್ಲ. ಒಂದು ಪ್ರಶ್ನೆ ಕೇಳಿದೆ, ನನ್ನ ಪ್ರೀತಿಯ ಮಗಳೇ, ಚಾಡಿ ಹೇಳೋದಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನ್ಗೆ ಹುಡುಗನ ಪರಿಚಯ ಯಾವಾಗಾಯ್ತು ಹೇಳ್ತೀಯಾ? ಅವಳು ಹೇಳ್ತಾಳೆ, ಸರ್ 3 ತಿಂಗಳ ಹಿಂದೆ ಪರಿಚಯ ಆಯ್ತು ಸರ್. ನಾನು ಕೇಳಿದೆ, 3 ತಿಂಗಳ ಹಿಂದೆ ಪರಿಚಯವಾದ ಹುಡುಗನಿಗೆ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲಮ್ಮ ನೀನು. ನಿಂಗೆ 18 ವರ್ಷ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಮಾತು ಹೇಳಿದ್ಯಾ, ಅಮ್ಮನಿಗೆ ಮಾತು ಹೇಳಿದ್ಯಾ? ನನ್ನ ಪ್ರಶ್ನೆ ಕರೆಕ್ಟ್ ಇತ್ತರೆ ಚಪ್ಪಾಳೆ ಬರಲಿ, ಇಲ್ಲಾಂದ್ರೆ ಬೇಡ. 3 ತಿಂಗಳ ಹಿಂದೆ ಪರಿಚಯವಾದ ಹುಡುಗರನ್ನ ಬಿಟ್ಟು ಬದುಕೋ ತಾಕತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಮಗ. ನಿನಗೆ 18 ವರ್ಷ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಅಮ್ಮನಿಗೆ ಮಾತು ಹೇಳಿದ್ಯಾ? ಹೇಳಿಲ್ಲ ಸರ್. ಇವತ್ತು ಹೇಳ್ತೀಯಾ? ಹೇಳ್ತೇನೆ ಸರ್. ನಂಬರ್ ಕೊಟ್ಟು ಕಳಿಸಿದ, ಲ್ಯಾಂಡ್ ಫೋನ್ ನಂಬರ್ ಅದು. ರಾತ್ರಿ ನಂಗೆ 8 ಗಂಟೆಗಳ ಫೋನ್ ಬಂತು. 8 ಗಂಟೆಗೆ ಹುಡುಗಿ ಬ್ಲಾಸ್ಟ್ ಆಗಿದ್ದಾಳೆ, ಅಳ್ತಾ ಇದ್ದಾಳೆ, ಮಾತಾಡ್ಲಿಕ್ಕೆ ಕಷ್ಟ ಪಡ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಅವಳು ಹೇಗೆ ಹೇಳಿದ್ಲು ನಿಮ್ಗೆ ಹಾಗೇ ಹೇಳ್ತೇನೆ ಪ್ರದೀಪ್. ನಿಜವಾಗಿ ನಡೆದ ಘಟನೆ. ಆ ಹುಡುಗಿ ಯಾರಂತ ಆಮೇಲೆ ಹೇಳ್ತೇನೆ ಬೇಕಾದ್ರೆ, ಆಯ್ತಾ? ಹುಡುಗಿ ಮನೆಗೆ ಹೋದ್ಲಂತೆ. ಸರ್, ಸಾಯಂಕಾಲ ಮನೆಗೆ ಹೋದೆ, ಗೇಟ್ ತೆಗೆದು ಒಳಗೆ ಹೋದೆ. ಅಪ್ಪ EC ಚೇರ್ ಮೇಲೆ ಕೂತು ಓದ್ತಾ ಇದ್ರು, ಕನ್ನಡಕ ಹಾಕೊಂಡು ಓದ್ತಾ ಇದ್ರು. ಒಂದಕ್ಷರ ಮಾತಾಡಿಲ್ಲ ಸರ್. ಅಪ್ಪನ ಕಾಲ್ ಮೇಲೆ ತಲೆ ಇಟ್ಟು ಮಲಗಿದ್ದು ಸರ್. ಗಾಢವಾದ ನಿದ್ರೆ ಬಂತು. ನಾನು ಯಾವತ್ತೂ ಅಪ್ಪನ ಕಾಲ್ ಮೇಲೆ ಮಲಗಿಲ್ಲ ಸರ್. ಇವತ್ತು ಫಸ್ಟ್ ಟೈಮ್ ಮಲಗಿದೆ. ಕಣ್ಣು ತೆರೆದು ನೋಡ್ತೇನೆ, ಅಪ್ಪನ ಕಣ್ಣಲ್ಲಿ ನೀರಿದೆ. ಅಪ್ಪ ಅಳ್ತಾ ಇದ್ದಾರೆ, ಅಪ್ಪನ ಕಣ್ಣಲ್ಲಿ ನೀರಿದೆ. ಅಪ್ಪನಿಗೂ ಮೊದಲ ಅನುಭವ, ಅಮ್ಮನಿಗೂ ಮೊದಲ ಅನುಭವ. ನಾನು ಕಣ್ಣ ತೆರೆದು ಲವ್ ಯು ಅಪ್ಪ ಅಂತ ಹೇಳಿದೆ. ಅಪ್ಪ ನನ್ನನ್ನು ಹಗ್ ಮಾಡಿದ್ರು, ಪ್ರೀತಿ ಮಾಡಿದ್ರು ಸರ್. ಬಿಟ್ಟು ಹೋಗ್ಬೇಡ ಮಗ ಅಂತ ಅಪ್ಪ ಹೇಳಿದ್ರು. ಅಡಿಗೆ ಮನೆಗೆ ಹೋದೆ. ಅಮ್ಮ EC ಚೇರಲ್ಲಿ ಕೂತ್ಕೊಂಡು ಯಾವುದೋ ಕೆಲಸಗಳನ್ನ ಮಾಡ್ತಾ ಇದ್ರು. ಎಳಕೋ ಬಂದೆ, ಕೂರಿಸಿದೆ ಪಡಸಾಲೆಯಲ್ಲಿ. ಕಾಲು ಚಾಚಿ ಕೂತ್ಕೊಮ್ಮ ಅಂತ ಹೇಳಿದೆ. ಅಮ್ಮ ಕಾಲು ಚಾಚಿ ಕೂತ್ರು. ನಾನು ಅಮ್ಮನ ಕಾಲ್ ಮೇಲೆ ತಲೆ ಇಟ್ಟು ಪುಟ್ಟ ಮಗಳಾಗಿ ಮಲಗಿಬಿಟ್ಟೆ ಸರ್. ಲೈಫಲ್ಲಿ ಮೊದಲ ಸಲ ಅಮ್ಮನ ಕಾಲ್ ಮೇಲೆ ಮಲಗಿದ್ದು ಸರ್. ಈವರೆಗೆ ಮಲಗಿಲ್ಲ ಸರ್. ಕಣ್ಣು ತೆರೆದು ನೋಡ್ತೇನೆ, ಅಮ್ಮ ಆಳ್ತಾ ಇದ್ದಾರೆ. ದುಃಖ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಮ್ಮನಿಗೆ. ಅಮ್ಮ ತಲೆ ತಟ್ಟಿ ನಂಗೆ ಜೋಗುಳ ಹಳ್ಳಿ ಸ್ಟಾರ್ಟ್ ಮಾಡಿದ್ರು ಸರ್. ಅಮ್ಮ ಮಗಳು ಹಗ್ ಮಾಡ್ಕೊಂಡೆವು. ಅಮ್ಮ ಹಣೆ ಮೇಲೆ ಕಿಸ್ ಕೊಟ್ಲು ಸರ್. ನನ್ಗೆ ಲೈಫಲ್ಲಿ ಮರಳಿಕ್ಕಾಗೋದಿಲ್ಲ ಸರ್. ನಾನು ಸಣ್ಣ ಮಗಳಾಗಿ ಅಳ್ಳಿಕ್ ಸ್ಟಾರ್ಟ್ ಮಾಡಿದೆ. ನಾನು ಕೊನೆಯದಾಗಿ ಪ್ರಶ್ನೆ ಕೇಳಿದೆ, ನಿನ್ಗೆ ಈಗಲೂ ಅದೇ ಹುಡುಗ, ಅದೇ ಕಾಯಿನ್ ಬಾಕ್ಸ್ನ ಹುಡುಗ ಬೇಕು ಅಂತ ಅನಿಸ್ತಾ ಇದೆಯಾ? ಅವಳು ಹೇಳ್ತಾಳೆ, ಇಲ್ಲ ಸರ್, ನನಗೆ ಬೇಕಾದ ಪ್ರೀತಿ ಮನೆಯೊಳಗೆ ಸಿಗ್ತಾ ಇದೆ ಸರ್. ನಾನು ಹೊರಗಡೆ ಹುಡುಕ್ಲಿಕ್ಕೆ ಹೋಗೋದಿಲ್ಲ.
ನನಗೆ ಬೇಕಾದ ಪ್ರೀತಿ ಮನೆಯೊಳಗೆ ಸಿಗ್ತಾ ಇದೆ ಸರ್. ನನ್ನಪ್ಪ ನಿಜವಾದ ಹೀರೋ, ನನ್ನಮ್ಮ ನಿಜವಾದ ಹೀರೋ. ನಾನು ಹೀರೋಗಳನ್ನು ಹೊರಗೆ ಹುಡುಕ್ಲಿಕ್ಕೆ ಹೋಗೋದಿಲ್ಲ ಸರ್. ಸಿನಿಮಾ ಸ್ಟಾರ್ಗಳು ಹೀರೋಗಳಲ್ಲ, ಕ್ರಿಕೆಟರ್ಸ್ಗಳು ಹೀರೋ ಅಲ್ಲ, ನನ್ನ ಅಪ್ಪ ಹೀರೋ ಅಂತ ಹುಡುಗಿ ಹೇಳ್ತಾಳೆ. ಅಪ್ಪ ತೋರಿಸ್ಕೊಟ್ಟಿರ್ತಕ್ಕಂಥ ಹುಡುಗನನ್ನ ಮದುವೆ ಆಗಿದ್ದಾಳೆ. MTech ಅನ್ನ ಮಾಡ್ಕೊಂಡು ಇವತ್ತು ಅದೇ ಕಾಲೇಜಲ್ಲಿ ಇವತ್ತು ಅವ್ರ ಲೆಕ್ಚರ್ ಕೆಲಸಗಳನ್ನ ಮಾಡ್ತಾರೆ. ಅದ್ಭುತ ಬದುಕ್ತಾಳೆ. ಗ್ರೇಟಾ. ನನ್ನ ಕೊನೆಯ ವಾಕ್ಯ, ನಾನು ಮತ್ತೆ ಮಾತಾಡೋದಿಲ್ಲ, ದೇವರಾಣಿಗೆ ಮಾತಾಡೋದಿಲ್ಲ. ಕೊನೆಯ ವಾಕ್ಯ, ಯಾರಿಗೆಲ್ಲ ನಿಮ್ಮ ಮಕ್ಕಳು ಸರಿ ಇಲ್ಲ ಅಂತ ಅನಿಸ್ತದೆ, ಯಾರಿಗೆಲ್ಲ ಮಕ್ಕಳಿಗೆ ಹೊಡಿಬೇಕು ಅಂತ ಅನಿಸ್ತದೆ, ಯಾರಿಗೆಲ್ಲ ಮಕ್ಕಳಿಗೆ ಅಪಮಾನ ಮಾಡಬೇಕು ಅಂತ ಅನಿಸ್ತದೆ, ಯಾರಿಗೆಲ್ಲ ಮಕ್ಕಳನ್ನು ಹಂಗಿಸ್ಬೇಕು ಅಂತ ಅನಿಸ್ತದೆ, ಯಾರಿಗೆಲ್ಲ ಮಕ್ಕಳಿಗೆ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಅನಿಸ್ತಾ ಇದೆ, ಯಾರಿಗೆಲ್ಲ ಹೊಡೆದು ನಿಮ್ಮ ಮಕ್ಕಳು ಸಾಯಿಸ್ಬೇಕು ಅಂತ ಅನಿಸ್ತಾ ಇದೆ, ನನ್ನ ಕೈ ಹಿಡಿದು ಒಂದು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಬನ್ನಿ, ನಿಮಗೆ ತೋರಿಸ್ತೇನೆ. ಪ್ರದೀಪ್, ನಾನು ಹೇಳ್ತೇನೆ, ಅಂತಹ ಪೇರೆಂಟ್ಸ್ ಅನ್ನ ಕರ್ಕೊಂಡು ನಮ್ಮ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಬರಬೇಕು, ನೋಡ್ಬೇಕು. ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೆಮೊರಿ ಪವರ್ ಇಲ್ಲ ಸರ್, ಅಂಥ ಮಕ್ಕಳನ್ನ ಪೇರೆಂಟ್ ಜನ್ಮ ಕೊಡ್ತಾರೆ. ನನ್ನ ಮಾತುಗಳು ಸರಿ ಇದೆಯಾ? ಅಂಥ ಮಕ್ಕಳು ಜಗತ್ತಲ್ಲಿದ್ದಾರೆ ಸರ್. 10% ಅಂತ ಮಕ್ಕಳಿದ್ದಾರೆ. ನಮ್ಗೆ ದೇವರ ಆರೋಗ್ಯಪೂರ್ಣವಾದ ಮಗು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳಿ ದೇವರಿಗೆ. ಸಾಯಂಕಾಲ ದೇವರಿಗೆ ದೀಪ ಹಚ್ಚುವಾಗ ಥ್ಯಾಂಕ್ಸ್ ಹೇಳಿ ಸರ್. ಆರೋಗ್ಯಪೂರ್ಣವಾದ ಮಗುವನ್ನ ಕೊಟ್ಟಿದ್ದಾರೆ. ಮೆಮೊರಿ ಪವರ್ ಇದೆ, ಕಾನ್ಶಿಯಸ್ ಇದೆ, ವ್ಯಾಲ್ಯೂಸ್ಗಳಿದೆ. ಅದ್ಭುತವಾದ ಏಂಜಲ್ ಆಗಿರ್ತಕ್ಕಂಥ ದೇವರನ್ನ, ಮಗುವನ್ನ ಕೊಟ್ಟ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ ನಾವು. ಹಾಗಾದ್ರೆ ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ಯಾವ ತರ ಹೊಡಿಬೇಕು ಅಂತ ಅನಿಸಿದ್ರೆ ನನ್ನ ಮಾತು ನೆನಪಿಟ್ಕೊಳ್ಳಿ. ನನ್ನ ಜೊತೆ ವೃದ್ಧಾಶ್ರಮಕ್ಕೆ ಬಂದು ನಿಂತು ತೋರಿಸ್ತೇನೆ, ನನ್ನ ಜೊತೆ ಅನಾಥಾಶ್ರಮ ನಿಂತು ತೋರಿಸ್ತೇನೆ, ನನ್ನ ಜೊತೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ವಿಜೇತ ಶಾಲೆಗೆ ತೋರಿಸ್ತೇನೆ ಸರ್. ಎಂತೆಂತ ಮಕ್ಕಳಿದ್ದಾರೆ ಸರ್. ಆದ್ರಿಂದ ಮಕ್ಕಳ ಮೇಲೆ ಕೈ ಮಾಡಬೇಕು, ಮಕ್ಕಳ ಮೇಲೆ ಹೊಡಿಬೇಕು ಅಂತ ಅನಿಸುವಾಗ ನನ್ನ ಮಾತು ನೆನಪಿಟ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಸಹಜವಾಗಿ ಪ್ರೀತಿ ಮಾಡಿ, ನಿಮ್ಮ ಮಕ್ಕಳು ಅದ್ಭುತ ಆಗ್ತಾರೆ. ವಿಶ್ ಆಲ್ ದ ಬೆಸ್ಟ್. ಸುಂದರವಾದ ಕಾರ್ಯಕ್ರಮ ಆರ್ಗನೈಸ್ ಮಾಡಿರ್ತಕ್ಕಂಥ ಸಚ್ಚೇರಿಪೇಟೆ ಲಯನ್ಸ್ ಸ್ಕೂಲ್ ಬಹಳ ಪ್ರೀತಿ ಶಾಲೆ. ನಂಗೆ ಈ ಶಾಲೆಗೆ ವರ್ಷಕ್ಕೆ 10 ಸಲ ಬರ್ತೇನೆ, ಬೇರೆ ಬೇರೆ ಪ್ರೋಗ್ರಾಮಿಗೆ ಬರ್ತೇನೆ. ಈ ಶಾಲೆ ಅಧ್ಯಾಪಕರಿಗೆ ತರಬೇತಿಗಳನ್ನ ಕೊಟ್ಟಿದ್ದೇನೆ, ಈ ಸ್ಕೂಲ್ನ ಮಕ್ಕಳಿಗೆ ತರಬೇತಿಗಳನ್ನ ಕೊಟ್ಟಿದ್ದೇನೆ, ಸ್ಕೂಲ್ ಡೇ ಅಡ್ರೆಸ್ ಅನ್ನ ಮಾಡಿದ್ದೇನೆ. ಅತ್ಯಂತ ಅದ್ಭುತ ಶಾಲೆ ಸರ್. ಅದ್ಭುತವಾದ ರಿಫೈನ್ ಆಗಿರ್ತಕ್ಕಂಥ ಶಿಕ್ಷಕರ ಶಾಲೆ ಇದು ಸರ್. ಈ ಶಾಲೆ ಅದ್ಭುತ, ಭೂಲೋಕದ ಸ್ವರ್ಗ ಅಂತ ಭಾವಿಸ್ಕೊಳ್ತೇನೆ. ಬಡವರ ಶಾಲೆ ಇದು. ಅತ್ಯಂತ ಕಡಿಮೆ ಫೀಸಲ್ಲಿ ವಿದ್ಯಾಭ್ಯಾಸ ಕೊಡೋ ಶಾಲೆ ಇದು ಸರ್. ಈ ಶಾಲೆಯ ಮಕ್ಕಳು ಪ್ರೀತಿಸ್ತಾರೆ, ನೀವು ಪ್ರೀತಿ ಮಾಡಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟು ತಮಗೆಲ್ಲ ಧನ್ಯವಾದ ಹೇಳ್ತೇನೆ. JCA ಮೇಡಮ್ ಧನ್ಯವಾದ ಹೇಳ್ತೇನೆ. ನಿಮ್ಮ ಮಕ್ಕಳು ಯಾವತ್ತೂ ಕೂಡ ಹೊಡೆಯುವಂತ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.